A10 ಡಿಜಿಟಲ್ಗೆ ಸ್ವಾಗತ. ನಾನು ಮಂಜುನಾಥ್ ತೆರಳಿ. ಧಾರವಾಡದ ಸುಪ್ರಸಿದ್ಧ ವಕೀಲರಂತ ಕಿರಣ್ ಹೊನ್ನನ್ ಅವರ ಕೊಲೆ ಪ್ರಕರಣ ಇವತ್ತು ಧಾರವಾಡ ಜನತೆಯನ್ನ ಬೆಚ್ಚಿ ಬೀಳಿಸಿದೆ. ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾನು ನಿಮಗೆ ತರ್ತಾ ಇದ್ದೀನಿ. ಅನೆಸ್ಥೇಸಿಯಾ ನೀಡುವಂತಹ ಪ್ರಸಿದ್ಧ ವೈದ್ಯರಲ್ಲಿ ಒಬ್ಬರಾದಂತ ಕಿರಣ್ ಹೊನ್ನನ್ ಅವರು ಏನಂತಂದ್ರೆ ಜೂನ್ 14ನೇ ತಾರೀಕಿನ ಮಧ್ಯರಾತ್ರಿ 4ರಿಂದ 5 ಗಂಟೆ ಸುಮಾರಿಗೆ ಅವರ ಧರ್ಮಪತ್ನಿಯಾದಂತಹ ಪ್ರಿಯಾಂಕಾ ಅವರು ಏನಂದ್ರೆ ಚಾಕುವಿನಿಂದ ಹಲ್ಲೆ ಮಾಡ್ತಾರೆ. ಹಲ್ಲೆ ನಡೆದಂತ ಸಂದರ್ಭದಲ್ಲಿ ಅವರ ಅಲ್ಲೇ ಬೆಡ್ರೂಮ್ ನಲ್ಲಿ ಬಿದ್ದು ಏಕಾಏಕಿ ಸ್ಥಳದಲ್ಲಿ ಏನಂದ್ರೆ ಸಾವನ್ನಪ್ತಾರೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳೀಯರು ಕೂಡ ಇರಬಹುದು, ಸಂಬಂಧಿಕರು ಏನಂತಾರೆ ಮನೆಗೆ ಧಾವಿಸ್ತಾರೆ. ಮನೆಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಆರಂಭದಲ್ಲಿ ಏನಂತಂದ್ರೆ ಒಂದು ರೂಮಿನಲ್ಲಿ ಆ ಪತಿಯ ಮೇಲೆ ಹಲ್ಲೆ ನಡೆದಿರುತ್ತೆ, ಇನ್ನೊಂದು ರೂಮಿನಲ್ಲಿ ಅವರಿಗೆ ಒಂದು ಮಗು ಕೂಡ ಇರುತ್ತೆ. 8 ವರ್ಷದ ಮಗುವಿನ ಮೇಲೂ ಕೂಡ ಏನಂತಂದ್ರೆ ಪ್ರಿಯಾಂಕಾ ಅವರು ಚಾಕಿನಿಂದ ಹಲ್ಲೆ ಮಾಡಿರ್ತಾರೆ. ಆದ್ರೆ ಸ್ಥಳದಲ್ಲಿ ಇದ್ದಂತ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಕೂಡ ಏನಂತಂದ್ರೆ ಆ ಏಕಾಏಕಿ ಮಗುವಿನ ತಿಳಿಸಿದಾಗ ಮಗು ಕೂಡ ಇನ್ನು ಜೀವಂತವಾಗಿರೋದನ್ನ ಗಮನಿಸಿ ಆ ಕೂಡಲೇ ಅವನನ್ನ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. ಈ ಸದ್ಯದಲ್ಲಿ ಕೂಡ ಏನಂತಂದ್ರೆ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಮಗುವಿಗೆ ಚಿಕಿತ್ಸೆ ನೀಡಲಾಗ್ತದೆ. ಆ ಮಗು ಕೂಡ ಪ್ರಾಣಾಪಾಯದಿಂದ ಪಾರಾಗಿದೆ. ಇನ್ನೊಂದು ಕಡೆಯಿಂದ ವಿಚಾರ ಮಾಡಿದಾಗ ಕೌಟುಂಬಿಕ ಹಿನ್ನೆಲೆಯಲ್ಲಿ ಏನಂತಂದ್ರೆ ಒಂದ್ ಕಡೆಯಿಂದ ಕೌಟುಂಬಿಕವಾಗಿ ಖಿನ್ನತೆಗೆ ಒಳದಂತ ಪ್ರಿಯಾಂಕಾ ಅವರು ಏಕಾಏಕಿ ಪತಿ ಮತ್ತು ಆ ಮಗುವಿನ ಮೇಲೆ ಹಲ್ಲೆ ಮಾಡಿ ಈಗಾಗಲೇ ಕೂಡ ಪತಿಯಾದಂತಹ ಕಿರಣ್ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಇದು ಸಾವನ್ನಪ್ಪಿದ್ದ ಸುದ್ದಿ ಒಂದ್ ಕಡೆ ಇದ್ದಾರೆ. ಇನ್ನೊಂದು ಕಡೆ ಕಿರಣ್ ಅವರ ಕುಟುಂಬವನ್ನ ನೋಡಿದಾಗ ಕಡು ಬಡವತನದಿಂದ ಕೂಡಿದಂತ ಕಿರಣ್ ಅವರು ತಂದೆ ತಾಯಿ ಏನಂತಂದ್ರೆ ಕಷ್ಟಪಟ್ಟು ಆ ಮಗನನ್ನ ಕಲ್ಸಿರ್ತಾರೆ. ಆರಂಭದಲ್ಲಿ ಅಂತಾರೆ ಏನು ಕಿರಣ್ ಅವರು ಕೂಡ ಏನಂತಂದ್ರೆ ಈ ಶಾಲೆಗೂ ಕೂಡ ಏನಂತಂದ್ರೆ ಉನ್ನತವಾಗಿ ವ್ಯಾಸಂಗ ಮಾಡುವ ಕನಸನ್ನ ಕಂಡಂತ ಮಗನ ಕನಸು ನನಸಾಗಬೇಕೆಂಬುದು ಕೂಡ ಏನು ಕಿರಣ್ ಅವರ ತಂದೆ ತಾಯಿಗೆ ಬರುವಂತ 3 ಎಕರೆ ಜಮೀನನ್ನ ಮಾರಾಟ ಮಾಡಿ ಆತನ ವಿದ್ಯಾಭ್ಯಾಸವನ್ನ ಮಾಡಿಸಿರ್ತಾರೆ. ಸರ್ಕಾರಿ ಕೋಟಾದಲ್ಲಿ ಕೂಡ ವೈದ್ಯಕೀಯ ಸೀಟನ್ನ ಪಡೆದಂತ ಕಿರಣ್ ಅವರು ಕೂಡ ಅರವಳಿಕೆ ತಜ್ಞರಾಗಿ ಏನಂತಂದ್ರೆ ಸೇವೆ ಸಲ್ಲಿಸ್ತಾರೆ. ಸೇವೆಯಲ್ಲೂ ಕೂಡ ಏನಂತಂದ್ರೆ ಬಡ ರೋಗಿಗಳಿಗೆ ಅತಿ ಹೆಚ್ಚಾಗಿ ಕೂಡ ಏನಂತಂದ್ರೆ ಚಿಕಿತ್ಸೆ ನೀಡುವುದಿರ್ಬೋದು, ಜೊತೆಗೆ ಅವರಿಗೆ ಕನ್ಸರ್ನ ತೋರಿಸುವ ಮೂಲಕ ಅವರಿಗೆ ಆರ್ಥಿಕ ನೆರವನ್ನ ನೀಡುವ ಮೂಲಕ ಆ ರೋಗಿಗಳನ್ನ ಅಷ್ಟೇ ಆತ್ಮೀಯವಾಗಿ ಚಿಕಿತ್ಸೆ ನೀಡುತ್ತಿರ್ತಾರೆ. ಈ ಎಲ್ಲವನ್ನ ನೋಡಿದಾಗ ಅವರು ಕೂಡ ಅಂತಂದ್ರೆ ಒಂದ್ ಕಡೆಯಿಂದ ಉತ್ತಮವಾದ ಜೀವನ ಸಾಗಿಸಬೇಕಾದಂತ ಕಿರಣ್ ಅವರು ಇವತ್ತು ಅವರ ಧರ್ಮ ಪತ್ನಿ ಅಂತಾನೆ ಕೊಲೆಯಾಗಿದ್ದು ಕೂಡ ಒಂದ್ ಕಡೆಯಿಂದ ಆ ಕಿರಣ್ ಅವರ ಕುಟುಂಬಕ್ಕೆ ಕೂಡ ಒಂದು ಬೃಹದಾಕಾರ ಆಘಾತ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಿರಣ್ ಅವರು ಕೂಡ ಅಂತಂದ್ರೆ ಈ ಮೊದಲು ಕೂಡ ಒಂದು ಮದುವೆನಾಗಿರ್ತಾರೆ. ಅವ್ರಿಗೆ ಡೈವರ್ಸ್ ಕೊಟ್ಟು ಇದು 2ನೇ ಮದುವೆ ಆಗಿತ್ತು. ಅದೇ ರೀತಿಯಾಗಿ ಪ್ರಿಯಾಂಕಾ ಅವ್ರಿಗೂ ಕೂಡ ಇದು 2ನೇ ಮದುವೆ ಆಗಿದೆ. ಇಬ್ಬರು ಕೂಡ ಏನಂತಂದ್ರೆ ಮೈತ್ರಿ ಮನೆಯಲ್ಲಿ ಏನಂದ್ರೆ ಪರಿಚಯ ಆಗ್ತಾರೆ. ಪರಿಚಯ ಆದಂತ ನಂತರ ಮದುವೆ ಆಗ್ತಾರೆ. 2 ಕುಟುಂಬಸ್ಥರಿಗೂ ಕೂಡ ಒಪ್ಪಿಸಿ ಮದುವೆ ಆದಂತ ದಂಪತಿಗಳು 8 ವರ್ಷದ ಸತತ ಪ್ರಯಾಣ ಇಲ್ಲಿವರೆಗೂ ನಡೆದಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಂತಾರೆ ಪ್ರಿಯಾಂಕಾ ಮತ್ತು ಏನಂತಂದ್ರೆ ಕಿರಣ್ ಅವರ ನಡುವೆ ಕೌಟುಂಬಿಕ ಕಲಹ ಇರಬಹುದು, ಸಣ್ಣ ಪುಟ್ಟಕ್ಕೆ ಜಗಳದ ಘಟನೆಗಳು ಕೂಡ ನಡೆದಿತ್ತು. ಈ ವಿಚಾರವಾಗಿ ಸಂಬಂಧಿಕರ ಕಿರಣ್ ಅವರ ಸಂಬಂಧಿಕರಿಗೂ ಕೂಡ ತಿಳಿಸಿದಾಗ ಅವರು ಕೂಡ ಇಬ್ಬರನ್ನ ಕರೆಸಿ ಕೂಡ ತಿಳಿ ಹೇಳಿ ಅವರು ಏನೇ ಇದ್ರು ಕೂಡ ಕೌಟುಂಬಿಕ ಕಲನ ತಿಳಿ ಹೇಳಿರ್ತಾರೆ. ಈ ವಿಚಾರವಾಗಿ ಕೂಡ ಅವರ ಏನು ಮೃತಪಟ್ಟಂತ ಕೊಲೆಯಾದಂತ ಕಿರಣ್ ಅವರ ಮಾವರಾದಂತ ಏನ್ ಹೇಳ್ತಾರೆ, ಆ ಇಡೀ ಕುಟುಂಬ ನಡೆದು ಬಂದ ಹಾದಿ ಇರ್ಬೋದು, ಆ ಕಿರಣ್ ಅವರ ಕುಟುಂಬದ ಸಂಬಂಧಪಟ್ಟಂತ ಬೆಳೆದು ಬಂದ ಪದ್ಧತಿ ಇರ್ಬೋದು, ಅವರ ಕಷ್ಟಪಟ್ಟಂತ ದಿನಗಳನ್ನ ಅವರು ಹೇಳಿರೋ ಮಾತುಗಳು ಇಲ್ಲಿವೆ ನೋಡಿ. ಆಮೇಲೆ ಅವರ ತಂದೆ ತಾಯಿ ಅವರು ಕಷ್ಟಪಟ್ಟು ಅವ್ರನ್ನ ಕಲಿಸಿದ್ದಾರೆ. ಇದ್ದದ ಜಮೀನು ಹೊಲ ಎಲ್ಲ ಮಾರಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿದವರು ಅವರು ಕಷ್ಟಪಟ್ಟು ಕಲಿಸಿ ಇದು ಮಾಡಿದ್ರು. ಆಮೇಲೆ ಈಕೆದ ಮದುವೆ ಮ್ಯಾರೇಜ್ ಆಗಿ 9 ವರ್ಷ ಆಗಿ ಈಕೆ ಒಂದು ಸ್ವಲ್ಪ ಸರಿನೇ ಇಲ್ಲರಿ. ಸ್ಟಾರ್ಟಿಂಗ್ ಹಿಡ್ದು ಹೆಂಡತಿ ಜೊತೆ ಅಂದರೆ ಗಂಡನ ಜೊತೆ ಆಕೆ ಸರಿನೇ ಇಲ್ಲರಿ. ಮದುವೆ ಆಗಿ ಒಂದು 4 ತಿಂಗಳು ಅಷ್ಟೇ ಸರಿ ಇದ್ದಿಲ್ರಿ. ಆಮೇಲೆ ನಂತರ ಏನೋ ಕಿರಿಕಿರಿ ಚಾಲೂನೇ ಇತ್ತು ರೀ ಆಕೆ. ಹಾಂ, ನಮ್ಗೆ ಗೊತ್ತಿತ್ತು. ಆಗನವ್ರು ಆಮೇಲೆ ಎಲ್ಲ ಹೇಳ್ಕೊತಿರ್ತಿದ್ದು, ಅವ್ರು ಇಬ್ಬರು ಜನಗೆ ಹೇಳ್ಕೊತಿರ್ತಿದ್ದು. ಆದರೆ ಆಕೆಯನ್ನು ಸರಿಯಷ್ಟು ಕೇಳ್ತಿರ್ಲಿಲ್ಲ. ಕಿರಣ್ ಭಾಳ ಅಂದರೆ ಇದು ಮಾಡ್ಕೊಂಡಾರಿ, ಸಹನ್ ಮಾಡ್ಕೊಂಡಾರಿ, ಟಾಲ್ರೇಟ್ ಭಾಳ ಮಾಡ್ಕೊಂಡಾರಿ. ಇಷ್ಟ ಆಗೈತೆ ರೀ. ಆಮೇಲೆ ನಮ್ಗೆ ಡೌಟ್ ಬಂದ ನಂತರ ನಾವು ಊರಿಂದ ಬಂದು ರೀ. 6 ಗಂಟೆಗೆ ಡೋರ್ ಓಪನ್ ಮಾಡಂದ್ರೆ ಓಪನ್ ಮಾಡಲಿಲ್ಲ. ಕಿರಣ್ ಫೋನ್ ಎತ್ತಲಾಗನ ನಾವು ಬಂದು ರೀ ಅಲ್ಲಿಂದ. 6 ಗಂಟೆಗೆ ಬಂದ ನಂತರ ಡೋರ್ ಓಪನ್ ಮಾಡಲಿಲ್ಲ. ನಾವು ನಾಕ್ ಮಾಡಿದ್ದು, ಆಮೇಲೆ ಬೆಲ್ ಬಾರಿಸಿದ್ದು. ನಂತರ ಆಕೆಗೆ ಡೈರೆಕ್ಟ್ ಫೋನ್ ಹಚ್ಚಿದ್ ನಾ ಪ್ರಿಯಾಗ. ಫೋನ್ ಹಚ್ಚಿದ ನಂತರ ಆಕೆ ಫೋನ್ ರಿಸೀವ್ ಮಾಡಿಗಳು, ಕಿರಣ್ ಇದು ಬಗಲ ತೆಗಿ, ನಾ ಡೋರ್ ಹತ್ತಕ್ಕೆ ಬಂದೇನಂತೆ, ಚಿಲ್ಕ ತೆಗಿ ಅಂತೇಳಿ. ಅಲ್ಲಿ ನನಗೆ ಎದ್ದು ಬರೋಕ್ಕಾಗಲ್ರಿ. ಮತ್ತು ಫೋನ್ ಕಟ್ ಮಾಡಿಗಳು. ಫೋನ್ ಕಟ್ ಮಾಡಿದ ತಕ್ಷಣ ಮತ್ತೆ ಹೊಳ್ಳಿ ನಾ ಒಂದು ಸ್ವಲ್ಪ ಜೋರಾಗಿ ಆಕೆ ಫೋನ್ದಾಗ ಮಾತಾಡಿ ಆಯ್ತು ಎದ್ದು ಬಂದಳ್ರಿ. ಆಕೆ ಎದ್ದು ಬಂದ ಫೋನ್ ಅಂದರೆ ಡೋರ್ ಓಪನ್ ಮಾಡಿದ ಒಳಗೆ ಎಲ್ಲರೂ 4 ಜನ ಆದವು ರೀ. ನಾವು ರೀ, ನಮ್ಮ ಇನ್ನೊಬ್ಬರು ಸಂಬಂಧಿಕರು ಮತ್ತು ನಮ್ಮ ವೈಫನ್ ಸಿಸ್ಟರ್ ಅಂದರೆ ಕಿರಣ್ಗಳು ಅಕ್ಕ ತಂಗಿರಿ. ಒಳಗೆ ಹೋಗಿ ನೋಡಿದ್ರೆ ಕೇಳಿದವು ಆಕೆಗೆ ಕಿರಣ್ ಎಲ್ಲಿದಂತ. ಅಲ್ಲಿ ರೂಮ್ದಾಗ ಮಲಗಿದ ಅಂತಲ್ರಿ. ಹೇಳಿದ ನಂತರ ಒಳಗೆ ಹೋಗಿ ನೋಡಿಸ್ತಕ್ಕ ಕಿರಣ್ ಡಬ್ ಇದ್ರಿ, ಎಲ್ಲ ಬ್ಲಡ್ ಆಗಿತ್ತು ರೀ, ಬಾಡಿ ಎಲ್ಲ ಡೆಡ್ ಆಗಿತ್ತು ರೀ.
ಹಾಂ, ಒಂದು ಮಿಡಲ್ ಕ್ಲಾಸ್ ರೀ, ಒಂದು ಒಳ್ಳೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರೀ. ಮತ್ತು ಆಮೇಲೆ ಒಂದು 3 ಎಕರೆ ಜಮೀನು ಇತ್ತು ರೀ, ಅದೆಲ್ಲ ಮಾರಿ ಅವನು ಎಲ್ಲ ಶಾಲೆ ಕಲಿಸಿರು, ಓದಿಸಿರು. ಅವನು ಒಂದನೇತೆ ಹಿಡ್ಕೊಂಡು MD ಅನೆಸ್ಥಿಸಿ ಅವರಿಗೆ ₹1 ಡೊನೇಷನ್ ಇಲ್ಲ ರೀ, ಎಲ್ಲ ಗೌರ್ಮೆಂಟ್ ಸೀಟ್. ಅಷ್ಟು ಕಷ್ಟಪಟ್ಟು ಕಲಿಸಿರು ಅವ್ರು. ಅವ್ರ ಅಪ್ಪ ಅವ್ರದ್ದು ಕಾಲೊಂದು ಅಪಂಗ ಇದೆ ರೀ. ಅವರು ಅಷ್ಟು ಅಪಂಗ ಕಾಲಿದ್ರೂ ಹೊಲ್ದಾಗ ಕೆಲಸ ಮಾಡಿ ಮಗನ ಕಷ್ಟಪಟ್ಟು ಕಲಿಸಿರು. ಹುಡುಗ ಆರಾಮಿದಾರೆ, ಈಗ ಒಂದು ಸ್ವಲ್ಪ ಸ್ಟೇಬಲ್ ಇದ್ದಾರೆ. ಇನ್ನೂ 3-4 ದಿವಸ ICUದಾಗ ಬೇಕಲ್ಲಿ, ಅಲ್ಲಿ ಹೋಗಿ ಬಂದಿರಿ ನಾವು. ಎರಡನೇ ಮ್ಯಾರೇಜ್ ಏನ್ರಿ? ಹಾಂ, ಇಬ್ರದ್ದು 2ನೇ ಮ್ಯಾರೇಜ್. ಏನು ಸಮಸ್ಯೆ ಆಗಿತ್ತು ಮೊದಲೇದ್ದು ಅವ್ರಿಗೆ, ಕಿರಣ್ ಅವ್ರದ್ದು? ಅದು ಮೊದಲೇದು ಏನು ಸಮಸ್ಯೆ ಆಗಿತ್ತು ನಂಗೆ ಏನು ಗೊತ್ತಿಲ್ಲ ರೀ. ಅಷ್ಟು ಡೈವರ್ಸ್ ಅಂದರು, ಅದು ಕರೆಕ್ಟ್ ಐತ್ರಿ. ಅದು ಇಷ್ಟ. ಹಾಂ, ಅವ್ರದ್ದು 2ನೇ ಮದುವೆ. ಹಾಂ, ಮೆಟ್ರೋಮನಿ ಇದ್ರ ಮ್ಯಾಗ ನೋಡಿ ಮದುವೆ ಆಗಿತ್ತು. ಈಗಾಗಲೇ ಕೂಡ ಪೊಲೀಸ್ ಕಮಿಷನರ್ ಕೂಡ ಸ್ಥಳಕ್ಕೆ ಧಾವಿಸಿ ಆ ಮಗುವನ್ನ ಏನಂತಂದ್ರೆ ಇಬ್ಬರ ಮೇಲೆ ಹನ್ನೆರಡರಂತ ಪ್ರಿಯಾಂಕಾ ಅವ್ರನ್ನ ವಶಪಡಿಸಿಕೊಂಡು ಅವ್ರಿಗೂ ಕೂಡ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿ ಚಿಕಿತ್ಸೆ ನೀಡ್ತಾ ಇದ್ರೆ. ಇನ್ನೊಂದು ಕಡೆ ಆ ಮಗುವಿನ ಕೂಡ ಏನಂತಾರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತದೆ. ಮಗು ಕೂಡ ಪ್ರಾಣಾಪಾಯದಿಂದ ಪಾರಾಗಿದೆ. ಇದೆಲ್ಲವನ್ನ ಗಮನಿಸಿದಾಗ ಒಂದ್ ಕಡೆ ಏನಂತಂದ್ರೆ ಪತಿಯಾದಂತ ಕಿರಣ್ ಅವ್ರ ಮೇಲೆ ಹಲ್ಲೆ ಮಾಡಿದಂತ ಪ್ರಿಯಾಂಕಾ ಅವರು ತನ್ನ ಮಗುವಿನ ಮೇಲೂ ಕೂಡ ಚಾಕುವಿನಿಂದ ಹಲ್ಲೆ ಮಾಡ್ತಾರೆ. ನಂತರ ಏನಂತಂದ್ರೆ ಅದೇ ರೂಮ್ ನಲ್ಲಿ ಬೆಡ್ರೂಮ್ ನಲ್ಲಿ ಕೂತಂತ ಪ್ರಿಯಾ ಅವರು ಕೂಡ ತಾವು ಕೂಡ ಏನಂತಾರೆ ಇನ್ಸುಲಿನ್ ಇಂಜೆಕ್ಷನ್ ಅನ್ನ 4 ಇಂಜೆಕ್ಷನ್ ತಾವು ಕೂಡ ಚುಚ್ಕೊಂಡು ಈ ಪ್ರಕರಣವನ್ನು ಕಂಡಂತ ಏನಂತಂದ್ರೆ ಶಶಿಕುಮಾರ್ ಇರ್ಬೋದು, ಪೊಲೀಸ್ ಅಧಿಕಾರಿಗಳು ಕೂಡಲೇ ಅವ್ರನ್ನು ಕೂಡ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿ ಈಗಾಗಲೇ ಕೂಡ ಅವ್ರಿಗೂ ಚಿಕಿತ್ಸೆನ ನೀಡಲಾಗ್ತಾ ಇದೆ. ನಮ್ಮ ಜೊತೆ ಡಾಕ್ಟರ್ ಕಿರಣ್ ಹೊನ್ನವರ್ ಸರ್ ಅವರು ಅನಸ್ಥೆಟಿಸ್ಟ್ ಇದ್ರು. ಚಿರಾಯು ಹಾಸ್ಪಿಟ್ಲ್ದಾಗ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿದ್ವಿ. ಅನಸ್ಥೇಷಿಯಾ ವಿಭಾಗದವ್ರದ್ದೆಲ್ಲ ನೋಡ್ಕೋತಿದ್ರು, ಅನಸ್ಥೇಷಿಯಾ ಕೊಡ್ತಿದ್ರು ಪೇಷಂಟದ್ದೆಲ್ಲ. ಸೊ ನಮ್ಗೆ ಅವರು ಒಡನಾಟಿಕೆ ಆಲ್ಮೋಸ್ಟ್ ನಮ್ಮ ಹಾಸ್ಪಿಟ್ಲ್ ಒಂದು 5 ವರ್ಷದಿಂದ ನಾವು ಇದ್ವಿ. ಯಾವುದೇ ಕೇಸ್ ಆಗಲಿ, ಯಾವುದೇ ಒಂದು ಸರ್ಜರಿ ಇದು ಆಗೋದಾಗಲಿ, ಅನಸ್ಥೇಷಿಯಾ ಕೊಡೋದಾಗಲಿ ಬಹಳ ಒಂದು ಸೂಕ್ಷ್ಮತೆಯಿಂದ ಒಂಥರ ವೆರಿ ಪೇಷಂಟ್ ಓರಿಯೆಂಟೆಡ್. ಅಷ್ಟು ಎಲ್ಲಕ್ಕಿಂತ ಏನು ಬೆಸ್ಟ್ ಆಗ್ತದೆ ಎಲ್ಲ ಮಾಡಿ ಪೇಷಂಟ್ ಆರಾಮ ಮಾಡೋಣ ಅಂತ ಒಂದು ರೀತಿಯಿಂದ ಮನೋಭಾವನೆಯಿಂದ ಇದ್ರು ಸರ್. ಬರೀ ನಮ್ಮ ಹಾಸ್ಪಿಟ್ಲ್ ಆಗಲಿ, ಬರೀ ನಮ್ಮ ಇವ್ರಿಗೆ ಅಷ್ಟೇ ಲಾಸ್ ಅಲ್ಲ, ಇದು ಇಡೀ ಧಾರವಾಡ ಶಹರ, ಹುಬ್ಬಳ್ಳಿ ಧಾರವಾಡ ಎಲ್ಲರಿಗೂ ಒಂಥರ ದೊಡ್ಡ ಲಾಸ್ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಅವ್ರದ್ದು ಒಡನಾಟ ನಂಗಿತ್ತು. ಯಾರ ಜೊತೆ ಜಗಳ ಇಲ್ಲ, ಯಾರ ಜೊತೆ ಇದು ಇಲ್ಲ, ಅಗದಿ ತಮ್ಮದಾತು, ತಮ್ಮ ಕೆಲಸ ಆಯ್ತು, ಭಾಳ ಇದು ಮಾಡ್ತಿದ್ರು. ಸೊ ನಮ್ಮೆಲ್ಲರಿಗೂ ಭಾಳ ದುಃಖ ಆಗ್ಯದ ಎಲ್ಲ ನಮ್ಮ ಇದರಿಂದ. ಏನು ಮಾತಾಡಿದ್ರು ಸರ್? ಫೋನ್ ಮಾಡಿದ್ರು ನಿನ್ನೆ ಮುಂಜಾನೆ 8 ಗಂಟೆಗೆ ಅದೇನೋ ಕೇಸ್ ಸಂಬಂಧ ನಾವೆಲ್ಲ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಬಟ್ ಕಾಂಟ್ಯಾಕ್ಟ್ ಆಗಿದ್ದಿಲ್ಲ. ಮೇಡಮ್ ಅವರ ಫೋನ್ ಮಾಡಿಲ್ಲ, ಸ್ವಲ್ಪ ಏನೋ ರೆಸ್ಟ್ ಮಾಡ್ಲಿಕ್ಕತ್ತಾರ ಅಂತ ಅಷ್ಟೇ ಹೇಳಿದರು. ಅಷ್ಟೇ ಇನ್ಫಾರ್ಮೇಷನ್ ಇತ್ತು ನಮಗೆ. ಆಮೇಲೆ ಸಂಜೆ ಅವರ ಅಕ್ಕ ತಂಗಿಯವರು ಹೆಬ್ಬಾಳದಾಗಿರ್ತಾರೆ, ಅವರು ಸ್ವಲ್ಪ ವಿಚಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ಅವರು ಬಂದ ಕೂಡಲೇ ಇದು ಮುಂದಿಂದೆಲ್ಲ ಡೇ ನೈಟ್ ಯಾವಾಗ ಕರೆದ್ರು ಸತ್ಯಕ್ಕೆ ಸರ್ ಇಲ್ಲಿ ಎಂದೂ ಬೇಸರ ಮಾಡ್ಕೋತಿದ್ದಿಲ್ಲ. ಹೇಳ್ತೀನಿ, ಇದೊಂದು ನಿಮ್ಗೆ ಹೇಳ್ಬೇಕಂದ್ರೆ ಏನೋ ನೆಗಡಿ ಬರಲಿ, ಜ್ವರ ಬರಲಿ, ಎಂದೂ ಅವರು ಇಲ್ಲ ನಂಗೆ ಆರಾಮಿಲ್ಲ, ಬರೋಂಗಿಲ್ಲ ಅಂತಂದು ಇದು ಮಾಡ್ತಿದ್ದಿಲ್ಲ. ಎನಿ ಟೈಮ್ ನೀವು ಮುಂಜಾನೆ 5 ಗಂಟೆ 4 ಗಂಟೆಗೂ ನಾವು ಮುಂಜಾನೆ ಕೇಸ್ ಮಾಡಿದ್ದೂ ಉಂಟು ಅಂತ ಎಕ್ಸಾಂಪಲ್ಸು. ಅದೇ ಅದ ನಮ್ಮ ಧಾರವಾಡ ಶಹರ ಮಂದಿಗೆ ಒನ್ ಆಫ್ ದ ಬೆಸ್ಟ್ ಅನಸ್ಥೆಟಿಸ್ಟ್ ಇದ್ರು ಅವರು ಅಂತ ನಾನು ಹೇಳ್ಬೋದು. ಮಗನ ಮೇಲೆ ಅದಂತೂ ಎಲ್ಲಕ್ಕಿಂತ ಮೋಸ್ಟ್ ಡ್ರೆಡ್ಫುಲ್ ಅಂತ ಹೇಳ್ಬೋದು ನಾನು ಅದನ್ನು. ಮಗನ ಮೇಲೂ ಈ ರೀತಿ ಇದಾಗಿ ಸದ್ಯ ದೇವ್ರ ಪುಣ್ಯಕ್ಕೆ ಈ ಸ್ಟೇಬಲ್ ಡೂಯಿಂಗ್ ಗುಡ್. ಸೊ ಅವನು ಅಬ್ಸರ್ವೇಷನ್ದಾಗಿದ್ದಾನಂತದ ಅಲ್ಲಿಂದ. ಸೊ ಇದು ಎಲ್ಲ ಬಂತು, SDM ಇಂದ ಸುದ್ದಿ ಬಂತು. ಡಾಕ್ಟರ್ಸ್ ಈ ಥರ ಮಾಡೋಕೆ ಮನಸ್ಥಿತಿ ಹೆಂಗೆ ಬರುತ್ತೆ? ಭಾಳ ಡಿಫಿಕಲ್ಟ್ ಸರ್ ಇದು. ನಮಗೂ ನಂಬ್ಲಿಕ್ಕೆ ಆಗ್ಲಾರ ಈ ಮಟ್ಟಿಗೆ ಹೋಗ್ತದೆ ಅಂತ ಆಗಿದ್ದಿಲ್ಲ. ಸಣ್ಣಗೆ ಅದು ಇದು ಅಂತೆಲ್ಲ ಹೇಳ್ತಿದ್ರು. ಬಟ್ ಎಲ್ಲರೂ ನಾರ್ಮಲ್, ಎಲ್ಲರ ಮನೆಗೆ ಅಷ್ಟು ವಿಶೇಷವಾಗಿ ಇನ್ ಡೆಪ್ತ್ ಅಂತೂ ಏನು ನಮ್ಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಎಲ್ಲರ ಮನೆಗೆ ಆಗುವಂಥದ್ದು ಅಷ್ಟು ಹೇಳ್ತಿದ್ರು ಅಷ್ಟೇ. ನಾವೆಲ್ಲ ಇದು ಮಾಡ್ಕೊಂಡು ಮತ್ತೆ ಹಂಗೇನು ಈ ಪರಿ ಆಗ್ತಂತ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಮನಸ್ತಾಪದ ಬಗ್ಗೆ ಹೇಳ್ತಿದ್ರು ಡಾಕ್ಟರ್. ಇವಾಗ ಒಂದು ಸ್ವಲ್ಪ ಹೇಳ್ತಿದ್ದಾರೆ ಅಷ್ಟೇ. ಹಂಗೆ ಭಾಳ ಹೌದು. ಫೀಸ್ ಬಗ್ಗೆನೂ ಹೇಳ್ತಿದ್ದಿಲ್ಲ. ಅಗದಿನ ಇದು ಹೇಳ್ತೀನಿ, ಅವರು ನಮ್ಮ ಸರ್ಕಾರ ಹಾಸ್ಪಿಟ್ಲ್ದಾಗೂ ಅವ್ರು ಕೆಲಸ ಮಾಡ್ಯಾರ. ಹಳ್ಯಾಳದಾಗ ಒಂದು 3-4 ವರ್ಷ ಪ್ರತಿದಿನ ಇಲ್ಲಿಂದ ಅಲ್ಲಿ ಹೋಗಿ ಮಾಡಿ ಅಲ್ಲಿ ಫ್ರೀ ಸರ್ವಿಸ್ ಕೊಟ್ಟು ಎಲ್ಲ ಇದು ಮಾಡ್ತಿದ್ರು. ಎಂದೂ ಒಂದು ಸಲನೂ ಕ್ರಿಪ್ ಮಾಡ್ತಿದ್ದಿಲ್ಲ. ಈವನ್ ನಮ್ಮ ಹಾಸ್ಪಿಟ್ಲ್ದಾಗೂ ಹೊರಗೆ ನಮ್ಮ ಪ್ರೈವೇಟ್ ಹಾಸ್ಪಿಟ್ಲ್ದಾಗೂ ಸತ್ಯಕ್ಕೆ ಎಷ್ಟದ ಅಷ್ಟು ಇದು ಮಾಡುವ ನೋಡ್ಕೊಂಡು ಫೀಸ್ ಚಾರ್ಜ್ ಮಾಡುವ, ಏನೂ ಅದ್ರ ಬಗ್ಗೆ ಇದು ಇಲ್ಲ ಅಂತ ಎಂದೂ ಹಿಂಗೊಂಥರ ಏನೋ ಬೇಡಿಕೆ ಅಷ್ಟು ಹಾಕು, ನಾ ಹಿಂಗೆ ಮಾಡೀನಿ ಹಂಗೆ ಮಾಡೀನಿ ಅಂತ ಎಂದೂ ಹೇಳ್ತಿದ್ದಿಲ್ಲ. ಮತ್ತು ಅದ್ರ ಬಗ್ಗೆ ಮಾತ್ರ ಅಗದಿ ನಾವು ಎದಿ ತಟ್ಟಿ ಹೇಳ್ಬೋದು. ನಾವು ಎಲ್ಲರೂ ನಮ್ಮ ಬಳಗದವ್ರು ಅಂತ ಹೇಳ್ತೇನೆ. ಒಂದ್ ಕಡೆಯಿಂದ ಏನಂತಂದ್ರೆ ಸಮಗ್ರವಾಗಿ ಏನಂತಂದ್ರೆ ಇಷ್ಟೊಂದು ಇಬ್ಬರು ಕೂಡ ವೈದ್ಯರಾದ್ರು ಕೂಡ ಈ ರೀತಿಯ ಭೀಕರದ ಹತ್ಯೆಯನ್ನ ಮಾಡೋಕೆ ಪ್ರಿಯಾಂಕಾ ಅವರು ಯಾಕೆ ಮುಂದಾಗಿದ್ರು, ಇದಕ್ಕೆ ಪ್ರಮುಖ ಕಾರಣ ಏನು, ಈ ಸಮಗ್ರವಾಗಿ ತನಿಖೆಯನ್ನ ಮಾಡೋದು ಕೂಡ. ಯಾಕಂದ್ರೆ ಒಂದ್ ಕಡೆ ಆಸ್ಪತ್ರೆಯಲ್ಲಿ ದಾಖಲಾದ ಪ್ರಿಯಾಂಕಾ ಅವರು ಚೇತರಿಕೆ ಬಳಿಕ ಏನಂತಂದ್ರೆ ಆರೋಗ್ಯದಲ್ಲಿ ಚೇತರಿಕೆ ಕಂಡ ಬಳಿಕ ತನಿಖೆಯನ್ನು ಸಂಪೂರ್ಣವಾಗಿ ಮುಂದುವರಿಸುವುದಾಗಿ ಪೊಲೀಸ್ ಕಮಿಷನರ್ ಅಂತ ಶಶಿಕುಮಾರ್ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ, ಸಂಪೂರ್ಣ ತನಿಖೆ ಮತ್ತು ಈ
ಪ್ರಕರಣದ ಕುರಿತು ಅವ್ರನ್ನ ಕೇಳೋಣ ಬನ್ನಿ. ಡಾಕ್ಟರ್ ಕಿರಣ್ ಅನ್ನುವಂಥ ವ್ಯಕ್ತಿ ನಿನ್ನೆ ಸಂಜೆ ನಮಗೆ ಒಂದು 6:30 ಸಂದರ್ಭದಲ್ಲಿ ಒಂದು ರಂಕ ಅಪಾರ್ಟ್ಮೆಂಟ್ ಇಂಥ ಫ್ಲೋರಲ್ಲಿ ಒಂದು ಮನೆಯಲ್ಲಿ ಸತ್ತು ಬಿದ್ದಿದ್ದಾನೆ, ಮತ್ತು ಅವ್ರ ಮಗು ಕೂಡ ಮೃತ ಹೊಂದಿದೆ ಅಂತಂದು ಮಾಹಿತಿ ನಮಗೆ ಬಂತು, ಡಬಲ್ ಮರ್ಡರ್ ಆಗಿದೆ ಅಂತ. ಅಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅವನು ರಕ್ತದ ಮಡುವಿಲಲ್ಲಿ ಬಿದ್ದಿದ್ದ, ಮತ್ತು ಮಗುಗೆ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿತ್ತು. ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮಗು ಇನ್ನೂ ಬ್ರೀತ್ ಮಾಡ್ತಾಯಿತ್ತು, ಉಸಿರಾಡ್ತಾ ಇತ್ತು. ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಆ ಮಗು ಇವಾಗ ಸದ್ಯ SDM ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಮಗು ಸ್ಟೇಬಲ್ ಇದೆ, ಔಟ್ ಆಫ್ ಡೇಂಜರ್ ಇದೆ ಅನ್ನೋಂಥದ್ದು ಹೇಳಿದ್ದಾರೆ. ಜೊತೆಗೆ ಕಿರಣ್ ವೈಫ್ ಏನಿದ್ದಾರೆ ಪ್ರಿಯಾ 1 hour ಅಲಿಯಾಸ್ ಪ್ರಿಯಾಂಕಾ ಅನ್ನೋವಂಥವ್ರು, ಅವರು ಕೂಡ ಆಪ್ತಲ್ಮಾಲಜಿಸ್ಟು ಆಗಿದ್ದಂಥವ್ರು, ಅಂದರೆ MS in ಆಪ್ತಮಾಲಜಿ ಮಾಡಿದ್ದಾರೆ. ಸೊ ಅವರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಕಿರಣ್ ಅವರ ಕುಟುಂಬ ಸದಸ್ಯರು ನಮಗೆ ಫಿರ್ಯಾದು ನೀಡಿದ್ದಾರೆ. ಆ ಪ್ರಕಾರ ಆಕೆನ ನಾವು ವಶಪಡಿಸ್ಕೊಂಡಂಥ ಸಂದರ್ಭದಲ್ಲಿ ಆಕೆದು ಫಿಸಿಕಲ್ ಮತ್ತು ಮೆಂಟಲ್ ಸ್ಟೇಟ್ ತುಂಬ ಶಾಕಲ್ಲಿ, ಮತ್ತು ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಕೊಡದೇ ಇದ್ದಿದ್ದು, ಮತ್ತು ತಲೆ ಸುತ್ತಾ ಇದೆ, ಸುಸ್ತಾಗ್ತಾ ಇದೆ ಅಂತೆಲ್ಲ ಹೇಳಿದ್ದಕ್ಕೆ ನಾವು ಆಸ್ಪತ್ರೆಗೆ ಶಿಫ್ಟ್ ಮಾಡಿದಾಗ ಆಕೆ ಹೈಪೋಗ್ಲೈಸಮಿಕ್ ಇದ್ಲು ಅಂತ, ಅಂದರೆ ಆಕೆದು ಶುಗರ್ ಲೆವೆಲ್ಲು ಭಾಳ ಕಡಿಮೆ ಬಂದಿತ್ತು ಅಂತ. ಅದ್ಯಾಕೆ ಅಂತಂದಾಗ ಆಕೆನೇ ಅಲ್ಲಿ ಡಾಕ್ಟ್ರ್ ಹತ್ರ ನಾನು ಇನ್ಸುಲಿನ್ ಇಂಜೆಕ್ಷನ್ಸ್ ಮಾಡ್ಕೊಂಡಿದ್ದೀನಿ ಅಂತ ಡಾಕ್ಟ್ರ್ ಹೇಳೋದು. ಇನ್ಸುಲಿನ್ ಇಂಜೆಕ್ಷನ್ಸು ಹೆಚ್ಚು ಮಾಡಿಸ್ಕೊಂಡಾಗ, ಅಂದರೆ ಡೋಸ್ ರಿಕ್ವೈರ್ಡ್ಗಿಂತ ಅಕಸ್ಮಾತ್ ಡಯಾಬಿಟಿಕ್ ಇದ್ದರೆ, ಇಲ್ಲಾಂದರೂ ಇಂಟೆನ್ಷನಲ್ ಆಗಿ ಅದು ಇನ್ಸುಲಿನ್ ಇಂಜೆಕ್ಷನ್ ಮಾಡಿಕೊಂಡಾಗ ಶುಗರ್ ಲೆವೆಲ್ ಡ್ರಾಪ್ ಆಗುತ್ತೆ ಅನ್ನೋವಂಥದ್ದು. ಅದರ ಹಿನ್ನೆಲೆಯಲ್ಲಿ ಆಕೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ನಾಟ್ ಫಿಟ್ ಫಾರ್ ಗಿವಿಂಗ್ ಸ್ಟೇಟ್ಮೆಂಟ್ ಅಂತಂದು ಇಲ್ಲಿ ವೈದ್ಯಾಧಿಕಾರಿಗಳು ಹೇಳಿದ ಹಿನ್ನೆಲೆಯಲ್ಲಿ ಕಿಮ್ಸ್ಗೆ ಶಿಫ್ಟ್ ಮಾಡಿದ್ದೀವಿ. ಈಗ ಕಿಮ್ಸಲ್ಲಿ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾಳೆ. ಈಗ ಆಕೆ ಸ್ವಲ್ಪ ಸ್ಟೇಬಲ್ ಆದಮೇಲೆ ನಾವು ಆಕೆನ ವಶಕ್ಕೆ ತೊಗೊಂಡು ಯಾವ ಕಾರಣಕ್ಕಾಯಿತು, ಯಾವ ಒಂದು ಹಿನ್ನೆಲೆಯಲ್ಲಿ ಆಯಿತು ಅನ್ನೋವಂಥದ್ದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖೆಯನ್ನು ಮುಂದುವರಿಸ್ತೀವಿ. ಕೌಟುಂಬಿಕ ಕಲಹ ಇತ್ತು ಅನ್ನುವಂಥದ್ದು ಒಂದು ಮಾಹಿತಿ ಹೇಳ್ತಾ ಇದ್ದಾರೆ ಸರ್. ಅವ್ರು ಕೊಟ್ಟಿದ್ದಾರೆ, ಕಿರಣ್ ಅವರ ಕುಟುಂಬ ಸದಸ್ಯರು ಕೊಟ್ಟಿರುವಂಥ ಕಂಪ್ಲೇಂಟಲ್ಲೇ ಕಿರಣ್ ಹೊರಗಡೆ ಬೇರೆ ಹೆಣ್ಮಕ್ಳ ಜೊತೆ ಸಂಬಂಧ ಇದೆ ಅಂತೆಲ್ಲ ವ್ಯಥ ಆರೋಪ ಮಾಡಿ ಕಿರಿಕಿರಿ ಮಾಡ್ತಾಯಿದ್ಲು. ಮತ್ತು ಭಾಳಷ್ಟು ಸಾರಿ ಅವಳೇ ತುಂಬ ಅಗ್ರೆಸಿವ್ ಆಗಿ ಬಡಿಯೋದೆಲ್ಲ ಮಾಡಿದ್ಲು. ಒಂದು 3-4 ದಿವಸದ ಕೆಳಗಡೆ ಒಂದ್ಸಲಿ ಹೊಡೆದಂಥ ಸಂದರ್ಭದಲ್ಲಿ ಚಾಕು ತೊಗೊಂಡೆಲ್ಲ ಎದುರಿಸಿದ್ಲು ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಅವರ ಕುಟುಂಬ ಸದಸ್ಯರಿಗೆ ಫೋನ್ ಮಾಡಿದಾಗ ಹೇಳಿದ್ರಂತೆ. ಆದರೆ ಏನೂ ಇಂಜುರಿ ಇಲ್ಲ, ಹಂಗಾಗಿ ಏನು ಬರೋದು ಬೇಡ ಅಂತ ಕುಟುಂಬ ಸದಸ್ಯರು ಕೂಡ ಯಾರನ್ನೂ ಬರೋದಕ್ಕೆ ಅವ್ರು ಕಿರಣ್ ಅವರು ಅವಾಯ್ಡ್ ಮಾಡಿದರು ಅಂತ. ಅವರಿಲ್ಲೇ ಚಿರಾಯು ಹಾಸ್ಪಿಟ್ಲಲ್ಲಿ ಅನೆಸ್ಥೆಟಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ರು. ಇಷ್ಟಾಗಿದೆ. ಈಗ ಆಕೆ ನಮ್ಮ ವಶಕ್ಕೆ ಸಿಗಬೇಕು, ಮತ್ತು ಆಕೆ ಫಿಸಿಕಲಿ ಮೆಂಟಲಿ ಇಂಟ್ರೋಗೇಷನ್ ಮಾಡಲಿಕ್ಕೆ ಅಥವಾ ಎನ್ಕ್ವೈರಿ ಮಾಡಲಿಕ್ಕೆ, ತನಿಖೆಗೆ ಒಳಪಡಿಸ್ಲಿಕ್ಕೆ ಫಿಟ್ ಇದ್ದಾಳೆ ಅಂತಂದು ಡಾಕ್ಟರ್ಸು ಹೇಳಿದಂಥ ಸಂದರ್ಭದಲ್ಲಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ವಶಕ್ಕೆ ತೊಗೊಂಡು ನಾವು ತನಿಖೆಯನ್ನು ಮಾಡ್ತೀವಿ. ಅಲ್ಲಿ ಒಂದು ವಿಚಾರ ಅಂತಂದರೆ ಅಪಾರ್ಟ್ಮೆಂಟಲ್ಲಿರೋ ಮನೆ, ಮತ್ತು ಆ ಮನೆಗೆ ಯಾವುದೇ ಫೋರ್ಸ್ಡ್ ಎಂಟ್ರಿ ಆಗಿಲ್ಲ, ಮತ್ತು ಒಂದೇ ಬಾಗಿಲಿದೆ ಅಲ್ಲೆಲ್ಲ CCTV ಕವರೇಜ್ ಎಲ್ಲ ಆಗಿದೆ. ಅವರ ಕುಟುಂಬ ಸದಸ್ಯರು ಮೊನ್ನೆ ರಾತ್ರಿಯಿಂದ ಮತ್ತು ನಿನ್ನೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಸುಮಾರು ಸಾರಿ ಕಾಲ್ ಮಾಡಿದಾಗ ರಿಸೀವ್ ಮಾಡಿಲ್ಲ. ಅವರ ಕೆಲವು ರಿಲೇಷನ್ಸು ಬಂದಂಥ ಸಂದರ್ಭದಲ್ಲಿ ಆಕೆ ಇನಿಷಿಯಲಿ ಬಾಗಿಲು ತೆಗಿಲಿಕ್ಕೆ ರೆಸಿಸ್ಟ್ ಮಾಡಿದ್ದಾಳೆ. ನಂತರದಲ್ಲಿ ಅವ್ರು ಜೋರು ಮಾಡಿದಾಗ ಆಕೆನೇ ಬಂದು ಬಾಗಿಲು ತೆಗೆದಿರೋದು. ಬಾಗಿಲು ತೆಗೆದಂಥ ಸಂದರ್ಭದಲ್ಲಿ ಕುಟುಂಬ ಸದಸ್ಯರು ಒಳಗಡೆ ಹೋಗಿರುವಂಥದ್ದು. ಸೊ ಹಂಗಾಗಿ ಅಲ್ಲಿ ಒಳಗಡೆ ಇದ್ದಂಥವರು 3 ಜನ, ಡಾಕ್ಟರ್ ಪ್ರಿಯಾಂಕಾ ಮತ್ತು ಡಾಕ್ಟರ್ ಕಿರಣ್ ಮತ್ತು ಮಗು. ಸೊ ಆ 3 ಜನದ ನಡುವೆ ನಡೆದಿರುವಂಥ ಒಂದು ಇನ್ಸಿಡೆಂಟ್ ಇದು. ಸೊ ಇದರದ್ದು ಕೂಲಂಕುಷವಾಗಿ ತನಿಖೆಯನ್ನು ಮಾಡಲಾಗಿದೆ. ಅದು ನನಗೆ ಗೊತ್ತಿಲ್ಲ, ಇವ್ರ ಮನೇಲಿ ಬಿಫೋರ್ ಪ್ರಿಯಾಂಕಾ ಅವ್ರಿಗೂ ಮೊದಲು ಒಂದು ಮದುವೆ ಆಗಿತ್ತು, ಕಿರಣ್ ಅವ್ರಿಗೂ ಈಗ ನೋಡಿ, ಆಮೇಲೆ ಡೈವೋರ್ಸ್ ಆಗಿ ಇವರಿಬ್ಬರು ಮ್ಯಾಟ್ರಿಮೋನಿಯಲ್ಲಿ ಇದಾಗಿತ್ತಂತೆ. ಅಲ್ಲ, ಅದನ್ನು ಅವ್ರ ಕುಟುಂಬ ಸದಸ್ಯರು ಹೇಳ್ತಾ ಇದ್ದಾರೆ. ಅದೇನು ಎತ್ತ ಅಂತ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಸರ್, ಮೊಬೈಲ್ ಏನಾದರೂ ಇದನ್ನು ಮಾಡಿದಾರಾ ಅಂತ ಹೇಳಿ, ಇಬ್ಬರದು ಮೊಬೈಲ್ನಲ್ಲಿ ಏನಾದರೂ ಸಿಕ್ಕಿದೆ ಅಂತ ಹೇಳಿ ಏನಾದರೂ? ಈಗ ನೋಡಿ ಸರ್, ಎಲ್ಲ ಡೀಟೇಲ್ಸನ್ನು ನಾವು ತೊಗೊಂಡಿದ್ವಿ. ಮೊಬೈಲ್ ಯಾವ್ದು ಸಿಕ್ಕಿದೆ ಅಥವಾ ಬೇರೆ CCTV ಫುಟೇಜಸ್ ಇರ್ಬೋದು, ಪ್ರತಿಯೊಂದನ್ನು ನಾವು ತೊಗೊಂಬಿಟ್ಟು ಇವಾಗ ಮೊಬೈಲ್ ಸಿಕ್ತು ಅಂತಂದರೆ ಅವ್ರು ಯಾರ ಜೊತೆ ಮಾತಾಡಿದ್ರು, ಟೆಕ್ಸ್ಟಲ್ಲಿ ಏನಾದರೂ ಮಾತಾಡಿದ್ರಾ, ಚಾಟ್ ಮಾಡಿದ್ರಾ, ಫೋಟೋ ಗ್ಯಾಲರಿಲಿ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ, ಪ್ರತಿಯೊಂದು ಒಂದು ಮೊಬೈಲ್ ಸಿಕ್ಕರೆ ಅದೊಂದು ಭಾಳ ಬಿಗ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಅದರಲ್ಲಿ ನಮ್ಮ ಕೇಸಿಗೆ ಕನೆಕ್ಟೆಡ್ ಏನು ಸಿಗುತ್ತೆ ಅನ್ನೋಂಥದ್ದು ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡ್ತೀವಿ. ವೆಪನ್ ಏನಾದರೂ ಇಂಥದ್ದು ಮಾಡಿದ್ರು? ಅದೆಲ್ಲ ಇವಾಗ ವೆಪನ್ನು ಯೂಸ್ಡ್ ಇನ್ ದಿ ಅಫೆನ್ಸು ಪ್ರತಿಯೊಂದು ಕೂಡ ನಾವು ತನಿಖೆಯಲ್ಲಿ ಅಳವಡಿಸ್ಕೊತೀವಿ. ಸರ್, ಇಬ್ಬರು ಮೊಬೈಲ್ ಬೇರೆ ಬೇರೆ ಅಂದರೆ ಮೊದಲು ಯಾವ ಮದುವೆ ಆಗಿದ್ವಲ್ಲ, ಇಬ್ಬರು ಕೂಡ ಏನಾದರೂ ಮೊದಲನೇ ಹೆಂಡತಿ ಜೊತೆಗೆ ಗಂಡನ ಜೊತೆಗೆ ಸಂಪರ್ಕದಲ್ಲಿ ಈಗಲೂ ಇದ್ದಾರೆ ಸರ್? ಈಗ ಒಂದು ವಿಷಯ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ಅಫೆನ್ಸ್ ಆಗಿದೆ, ಒಂದು ಮರ್ಡರು ಮತ್ತು ಇನ್ನೊಂದು ಅಟೆಂಪ್ಟ್ ಟು ಮರ್ಡರು. ಆ ಕೇಸ್ ಕುರಿತಾಗಿ
ನಾವು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಕರಣದಲ್ಲಿ ಯಾವ ಕಾರಣಕ್ಕೆ ಈ ಹಂತಕ್ಕೆ ಹೋಗಿ ಅಲ್ಲಿ ಘಟನೆ ಆಯಿತು ಅನ್ನೋಂಥದ್ದನ್ನು ಪರಿಶೀಲನೆ ಮಾಡ್ತೀವಿ. ಸೊ ಆ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಈಗ ಕಂಪ್ಲೇಂಟ್ ಯಾರಿದ್ದಾರೆ ಅವರಿರ್ಬೋದು, ಅಥವಾ ನಮಗೆ ತನಿಖೆಯಲ್ಲಿ ಬೇರೆ ಬೇರೆ ಡಿಸ್ಕ್ಲೋಷರ್ಸ್ ಆಗುವಂಥದ್ದು ಇರ್ಬೋದು, ಪ್ರತಿಯೊಂದು ಕೂಡ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಥವಾ ರೂಲ್ ಔಟ್ ಮಾಡಲಿಕ್ಕೆ ಎರಡೂ ಉಪಯೋಗಿಸ್ತೀವಿ. ಈಗ ನನಗೆ ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಥವಾ ಇವತ್ತು ಬೆಳಗ್ಗೆವರೆಗೂ ಅವರಿಗೆ ಮತ್ತೆ ಹಿಂದೆ ಮದುವೆ ಆಗಿತ್ತು, ನಂತರ ಮ್ಯಾಟ್ರಿಮೋನಿಯಲ್ಲಿ ಮದುವೆ ಆಗಿ ಒಬ್ರಿಗೊಬ್ರು ಪರಸ್ಪರ ಸಿಕ್ಕ ಮದುವೆ ಆದರೂ ಇದ್ಯಾವುದು ನನಗೂ ಮಾಹಿತಿ ಗೊತ್ತಿರಲಿಲ್ಲ. ಈಗಷ್ಟೇ ಗೊತ್ತಾಗ್ತಾ ಇದೆ. ಕೂಲಂಕುಷವಾಗಿ ಸಂಪೂರ್ಣ, ಯಾಕೆಂದರೆ ಈ ಒಂದು ಘಟನೆ ನಡೆಯಬೇಕಾದ್ರೆ ಸಾಕಷ್ಟು ಹಿನ್ನೆಲೆ ಇರುತ್ತೆ. ಯಾವುದೇ ಒಂದು ಅಫೆನ್ಸ್ ಓವರ್ ನೈಟ್ ಆಗಲ್ಲ. ಇದು ಭಾಳ ಥಾಟ್ ಇಟ್ಕೊಂಡೇ ಮಾಡಿರುವಂಥ ಅಫೆನ್ಸ್. ಯಾಕೆಂದರೆ ಮಲ್ಟಿಪಲ್ ಸ್ಟ್ಯಾಬ್ ಇಂಜುರೀಸ್ ಇದೆ ಅನ್ನುವಂಥದ್ದು ಈಗಷ್ಟೇ PM ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ಸ್ ಹೇಳಿದ್ದಾರೆ. ಸುಮ್ಮನೆ ಯಾವುದೋ ಆಕ್ಸಿಡೆಂಟಲ್ಲಿ ಯಾವುದೋ ಒಂದು ಇಂಜುರಿ ಆಯಿತು, ಬಿದ್ದರು, ಆ ಥರದ್ದು ನಾವು ನೋಡಿದ್ದೀವಿ. ಗಂಡ ಹೆಂಡತಿ ಜಗಳ ಆಡ್ಬೇಕಾದ್ರೆ ಆಯತ ಬಿದ್ದು ಕೂಡ ಸತ್ತೋಗಿರೋವಂಥ ಘಟನೆ ನೋಡಿದ್ದೀವಿ. ಬಟ್ ಇದರಲ್ಲಿ ವೆರಿ ಕ್ಲಿಯರ್ಲಿ ಮಲ್ಟಿಪಲ್ ಟೈಮ್ಸ್ ಸ್ಟಾಪ್ ಮಾಡಿರುವಂಥದ್ದು ಕಂಡು ಬಂದಿದೆ. ಹಂಗಾಗಿ ತುಂಬ ಮೋರ್ ದೆನ್ 10 ಏನೋ ಇದೆ ಅಂತ ಹೇಳ್ತಾರೆ. ಇಲ್ಲ, ಈಗ ನೆಕ್ ಪೋರ್ಷನ್ ಆಗಿದೆ, ಈ ಕುತ್ತಿಗೆ ಹತ್ರ ಆಗಿದೆ, ಈ ನೆಕ್ ಹತ್ರ ಆಗಿದೆ, ಆಮೇಲೆ ರೆಸಿಸ್ಟೆನ್ಸ್ ಮಾರ್ಕ್ಸ್ ಅಂತ ಹೇಳ್ತಾರೆ, ಅದು ಆಗಿದೆ ಅಂತ ಹೇಳ್ತಾರೆ. ಕೈಗೆಲ್ಲ ರೆಸಿಸ್ಟ್ ಮಾಡಿದಾಗ ಆಗುವಂಥದ್ದು, ಆ ಥರದ್ದು ಇಂಜುರೀಸ್ ಕೂಡ ಆಗಿದೆ. ಇನ್ನು ಬಾಡಿ ಬೇರೆ ಬೇರೆ ಪಾರ್ಟ್ಸ್ಗೂ ಆಗಿದೆ. ಸೊ ಅಲ್ಲಿ ರಕ್ತದ ಮಡು ತಾವು ಗಮನಿಸಿದರೆ ತುಂಬ ಬ್ಲಡ್ ಹೋಗಿರುವಂಥದ್ದು ಎಲ್ಲ ಆಗಿದೆ. ಹಾಗಾಗಿ ಇದೊಂದು ಅತ್ಯಂತ ವಿಷಾದಕರ ಘಟನೆ. ಯಾಕಂದರೆ ಮಗು ಏನಿತ್ತು ಅದು 8 ವರ್ಷದ ಮಗು ಇತ್ತು ಅನ್ನುವಂಥದ್ದು, ಮತ್ತು ಆ ಮಗುಗೆ ಅಷ್ಟು ಮಾತಾಡೋಕ್ಕೂ ಕರೆಕ್ಟಾಗಿ ಬರ್ತಿರಲಿಲ್ಲ ಅನ್ನುವಂಥದ್ದು, ಮತ್ತು ಈ ಗಂಡ ಹೆಂಡತಿ ಜಗಳದಲ್ಲಿ ಆ ಮಗು ಕೂಡ ಇಷ್ಟೆಲ್ಲ ಸಫರ್ ಮಾಡೋವಂಥ ಸಂದರ್ಭ ಎದುರಾಗಿದ್ದು, ಇದೆಲ್ಲ ಭಾಳ ಬೇಸರದ ವಿಚಾರ. ನಾನು ನೆನ್ನೆ ಗಮನಿಸಿದ್ದು ಚೆಸ್ಟ್ ಭಾಗಕ್ಕೆ ಒಂದು ಮೂರು ಕಡೆ ಆಗಿದ್ದು ಗಮನಿಸಿದೆ. ಅದು ಬಿಟ್ಟು ಬೇರೆ ಎಲ್ಲರೂ ಆಗಿದೆ ನಮ್ಮ ಆಫೀಸರ್ಸ್ ನೋಡ್ತಾ ಇದ್ದಾರೆ. ಸರ್, ಇಂಜೆಕ್ಷನ್ ಮಾಡಿದ್ದು ಏನು ಅಂತ ಅದು ಗೊತ್ತಿಲ್ಲ. ಅದನ್ನೆಲ್ಲ ಇವಾಗ PM ರಿಪೋರ್ಟಲ್ಲಿ ಹೇಳ್ತಾರೆ. ಆಕೆ ಇನ್ಸುಲಿನ್ ಇಂಜೆಕ್ಷನ್ಸ್ ಮಾಡಿಕೊಡಿದ್ಲು ಅಂತ ಅವಳೇ ಡಿಸ್ಕ್ಲೋಸ್ ಮಾಡಿದ್ಲಂತೆ ಡಾಕ್ಟರ್ಸ್ ಹತ್ರ. ಅದು ಕರೆಸ್ಪಾಂಡಿಂಗ್ ಆಗಿ ತುಂಬ ಅದು ಶುಗರ್ ಲೆವೆಲ್ ಆಕೆದು ಭಾಳ ಡೌನ್ ಆಗಿದ್ದು, ಹೈಪೋಗ್ಲೈಸೆಮಿಕ್ ಸಿಮ್ಟಮ್ಸ್ ಇದ್ದಿದ್ದು, ಮತ್ತು ಶುಗರ್ ಚೆಕ್ ಮಾಡಿದಾಗ ಭಾಳ ಕಡಿಮೆ 25-30ವರೆಗೂ ಬಂದಿದ್ದು ಡಾಕ್ಟರ್ಸ್ ಗಮನಿಸಿದ್ದಾರೆ. ಒಟ್ಟಾರೆಯಾಗಿ ಧಾರವಾಡದಲ್ಲಿರುವಂತಹ ದಂಪತಿಗಳೇನಂತಂದ್ರೆ ಈ ಕೌಟುಂಬಿಕ ಕೊಲೆಯಲ್ಲಿ ಅಂತ್ಯವಾಗಿದ್ದು ಕೂಡ ವೈದ್ಯ ಲೋಕ ಅಷ್ಟೇ ಅಲ್ಲದೆ ಇಡೀ ಜಿಲ್ಲೆಯಲ್ಲಿ ಕೂಡ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಣ್ಣ ಪುಟ್ಟ ಏನೇ ಕೌಟುಂಬಿಕ ಕಲಹಗಳಿದ್ರು ಏನಂತಾರೆ ಗಂಡ ಹೆಂಡತಿ ಉಂಡ ಮಲಗುವ ತನಕ ಅಂತ ಹೇಳ್ತಾರೆ. ಆದ್ರೆ ಇದು ಉಂಡು ಮಲಗಿದ ನಂತರ ನಡೆದಂತ ಕೊಲೆ ಎಲ್ಲರೂ ಕೂಡ ಒಂದು ಬೆಚ್ಚಿ ಬೀಳಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಟ್ಟಾರೆಯಾಗಿ ಕೂಡ ಏನು ವೈದ್ಯರಾದಂತ ಕಿರಣ್ ಅವರ ಕೊಲೆಯ ಪ್ರಕರಣ ಸಂಬಂಧಿಸಿದಂತೆ ಆರೋಪ ಸ್ಥಾನದಲ್ಲಿರುವಂತ ಏನು ಪೊಲೀಸರ ವಶದಲ್ಲಿರುವಂತ ಏನು ಪ್ರಿಯಾಂಕಾ ಅವರು ಕೂಡ ಈಗಾಗಲೇ ಕೂಡ ಈ ಕೊಲೆಗೆ ಪ್ರಮುಖ ಕಾರಣ ಏನೆಂಬುದು ಕೂಡ ಪೊಲೀಸರ ತನಿಖೆಯ ಬಳಿಕ ಅಷ್ಟೇ ನಿಖರ ಮಾಹಿತಿ ತಿಳಿಯಲಿದೆ ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.